ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಕ್ರೋಧಿ ನಾಮ ಸಂವತ್ಸರದ ಮಳೆಯ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ದಿನ ನಾವು ಮೃಗಶಿರ ಮಳೆಯ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. 7/6/2024ರಿಂದ 21/6/2024 ಕೂಡ ಮೃಗಶಿರ ಮಳೆ ಒಂದು ವಿಚಾರಗಳಿರ್ತಕ್ಕಂಥದ್ದು. ಇನ್ನು ಈ ಮಳೆ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಶುಕ್ರವಾರ ಬೆಳಗ್ಗೆ ಅಂದರೆ ಬೆಳಗಿನ ಜಾವ 1:16 ಮೀನ ಲಗ್ನದಲ್ಲಿ ಪ್ರವೇಶ ಆಗುವಂಥದ್ದು. ಇನ್ನು ವಾಹನ ಕುದುರೆ ಆಗಿರ್ತಕ್ಕಂಥದ್ದು. ಪುರುಷ ಯೋಗದಲ್ಲಿ ಈ ಒಂದು ಮಳೆಯ ಉತ್ಪತ್ತಿಯಾಗುವಂಥದ್ದು. ಸೂರ್ಯಯೋಗ. ಅದೇ ರೀತಿ ಸಮುದ್ರದಲ್ಲಿ ಪತನ ಆಗುವಂಥದ್ದು. ಇನ್ನು ಹೂಗಾರ ಮನೆಯಲ್ಲಿ ವಾಸ ಅಂದರೆ ಹೂವಿನ ಒಂದು ವ್ಯಾಪಾರ ಮಾಡುವಂಥವರು ಮತ್ತು ಹೂವಿನ ಬೆಳೆಗಾರರ ಮನೆಯಲ್ಲಿ ಈ ಒಂದು ಮೇಘರಾಜ ಅಥವಾ ಮಳೆಯ ದೇವತೆ ವಾಸ ಆಗುವಂಥದ್ದು. ಇನ್ನು ಈ ಮಳೆನೂ ಕೂಡ ಜಲಲಗ್ನದಲ್ಲಿ ಪ್ರವೇಶ ಆಗಿರೋದ್ರಿಂದ ರವಿ ಬುಧ ಶುಕ್ರ ಗ್ರಹರು ತೃತೀಯದಲ್ಲಿ ಇವರಿಗೆ ಸಂಯೋಗ ಆಗೋದ್ರಿಂದ, ಚತುರ್ಥ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, ಇನ್ನು ಲಗ್ನದ ಒಂದು ವಿಚಾರದಲ್ಲಿ ರಾಹು ಇರೋದ್ರಿಂದ, ತೃತೀಯದಲ್ಲಿ 4 ಗ್ರಹಗಳ ಒಂದು ಸಂಯೋಗ ಆಗೋದ್ರಿಂದ ವಿಶೇಷವಾಗಿ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗುವಂಥದ್ದು ಮತ್ತು 55% ಭಾಗ ಮಳೆಯಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಉತ್ತಮವಾದಂತಹ ಬೆಳೆಗಳಿಗೆ ಅನುಕೂಲ ಆಗುವಂತಹ ಒಂದು ವಿಶೇಷತೆ ಇರುತ್ತೆ. ಇನ್ನು ಪೂರ್ವ ಕರ್ನಾಟಕ ಮತ್ತು ಪೂರ್ವ ಭಾರತ, ಅದೇ ರೀತಿ ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತದಲ್ಲಿ 55% ಮಳೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸಾಧಾರಣವಾದಂತಹ ಒಂದು ಮಳೆ ಆಗುವಂತಹ ಒಂದು ವಿಶೇಷತೆ ಇರುತ್ತೆ. ಇದಿಷ್ಟು ಕೂಡ ಮೃಗಶಿರ ಮಳೆಯ ಒಂದು ವಿಚಾರ ಆಗಿರತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನು ಉಳಿದ ಮಳೆಗಳ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.